ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, 18ನೇ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಹತ್ತಿರ ಬರ್ತಾ ಇದೆ. ಬಿಜೆಪಿಯನ್ನು ಸೋಲಿಸುವುದಕ್ಕೆ ಕಳೆದ ವರ್ಷವೇ ವಿಪಕ್ಷಗಳೆಲ್ಲವೂ ಸೇರಿಕೊಂಡು ಇಂಡಿ ಮೈತ್ರಿಕೂಟವನ್ನು ಸ್ಥಾಪನೆ ಮಾಡಿಕೊಂಡಿದೆ. ಈಗ ಆ ಇಂಡಿ ಮೈತ್ರಿಕೂಟದಲ್ಲಿ ಭಿನ್ನ ರಾಗ ಹೊರ ಬರ್ತಾ ಇದೆ. ನಿತೀಶ್ ಕುಮಾರ್, ಜಯಂತ್ ಚೌಧರಿ ಸೇರಿದ ಹಾಗೆ ಸಾಕಷ್ಟು ನಾಯಕರು ಇಂಡಿ ಮೈತ್ರಿಕೂಟದಿಂದ ದೂರ ಉಳಿತಾ ಇದ್ದಾರೆ. ಈ ನಡುವೆ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಹಾಗೂ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷಗಳು ಕೂಡ ಕಾಂಗ್ರೆಸ್ ಪಕ್ಷದ ಸೀಟು ಹಂಚಿಕೆ ವಿಷಯದಲ್ಲಿನ ನಿರ್ಧಾರಗಳಿಂದ ಬೇಸತ್ತು ಇಂಡಿ ಮೈತ್ರಿಕೂಟವನ್ನ ತೊರೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ವಿರುದ್ಧ ಹರಿಹಾಯೋದಕ್ಕೆ ಶುರು ಮಾಡಿದ್ರು. ಇಂತಹ ಸಂದರ್ಭದಲ್ಲೇ ಉತ್ತರ ಪ್ರದೇಶದಲ್ಲಿ ಕೂಡ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೀಟು ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ಗೆ ಗಡುವನ್ನು ಕೊಟ್ಟಿದ್ರು. ಆ ಗಡುವಲ್ಲಿ ಕಾಂಗ್ರೆಸ್ ಪಕ್ಷ ಸೀಟು ಹಂಚಿಕೆಗೆ ಒಪ್ಪಿಕೊಂಡಿದೆ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಮುರಿದು ಬೀಳಬಹುದು ಅಂತ ಹೇಳಲಾಗ್ತಾ ಇದ್ದಂತಹ ಮೈತ್ರಿ ಈಗ ಒಟ್ಟಾಗಿದೆ. ಇಲ್ಲಿ 17 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡ್ತಾ ಇದ್ರೆ, ಇನ್ನುಳಿದ 63 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟದ ಇನ್ನಿತರೆ ಪಕ್ಷಗಳು ಸ್ಪರ್ಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲೇ ದೆಹಲಿಯಲ್ಲಿ ಕೂಡ ಆಮ್ ಆದ್ಮಿ ಪಕ್ಷದ ಜೊತೆ ಸೀಟು ಹಂಚಿಕೆ ವಿಷಯವನ್ನ ಕಾಂಗ್ರೆಸ್ ಪಕ್ಷ ಬಗೆಹರಿಸಿಕೊಂಡಿದೆ. ದೆಹಲಿಯ 7 ಲೋಕಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೂ 3ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸುವ ಸಾಧ್ಯತೆ ಇದೆ. ಇದೇ ವೇಳೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವರ ಮನವನ್ನ ಒಲಿಸುವುದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗ್ತಿದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಮಾಡೋದಕ್ಕೆ ಹೊರಟಿರೋದಾದ್ರೂ ಏನು? ಬಿಜೆಪಿಯನ್ನ ಸೋಲಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಹೊರಟಿರುವ ಕಾಂಗ್ರೆಸ್ಗೆ ಇಂಡಿ ಮೈತ್ರಿಕೂಟ ಬಲವನ್ನು ತಂದು ಕೊಡುತ್ತಾ? ಇಲ್ಲಿ ಕಾಂಗ್ರೆಸ್ ಎಣಿಸಿದಂತೆ ಎಲ್ಲವೂ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆ ದೇಶದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತಾ? ಇಂಥದ್ದೊಂದು ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಇಂಡಿ ಮೈತ್ರಿಕೂಟದ ಬೆಳವಣಿಗೆ. ಈ ಹಿಂದೆ 2023ರಲ್ಲಿ ವಿಪಕ್ಷಗಳೆಲ್ಲವೂ ಒಂದಾಗಿ ಬಿಜೆಪಿಯ ವಿರುದ್ಧ INDI ಮೈತ್ರಿಕೂಟವನ್ನ ಮಾಡಿಕೊಂಡಿದ್ವು. ಆದ್ರೆ ಈ ಮೈತ್ರಿಕೂಟಕ್ಕೆ ಅಡಿಪಾಯವನ್ನ ಹಾಕಿದ್ದ ನಿತೀಶ್ ಕುಮಾರ್ ಈಗ ಈ ಇಂಡಿ ಮೈತ್ರಿಕೂಟದಲ್ಲಿ ಉಳಿದಿಲ್ಲ. ಹಾಗಿದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಮೈತ್ರಿಕೂಟವನ್ನ ಮುನ್ನಡೆಸ್ತಾ ಇದೆ. ಮೈತ್ರಿಕೂಟದಲ್ಲಿ ಎದ್ದಿರುವ ಭಿನ್ನರಾಗಗಳನ್ನ ಸರಿಪಡಿಸಿ ಅಲ್ಲಿ ವಿರೋಧ ಪಕ್ಷಗಳು ಇಂಡಿ ಮೈತ್ರಿಕೂಟದಲ್ಲೇ ಉಳಿಯುವಂತೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ಸನ್ನ ಪಡಿತಾ ಇದೆ. ಈ ಮೂಲಕ ಬಿಜೆಪಿಯ ವಿರುದ್ಧ ಈ ಬಾರಿ ಏನಾದ್ರೂ ಮಾಡಿ ಸೇಡು ತೀರಿಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಪಕ್ಷ ಹವಣಿಸ್ತಾ ಇದೆ. ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಅನ್ನೋ ಹಾಗೆ ಯೋಗಿ ಆಡಳಿತದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮಿತ್ರರನ್ನ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಈ ಹಿಂದೆ ಅಖಿಲೇಶ್ ಯಾದವ್ ಕೊಟ್ಟಿದ್ದಂತಹ ಸೀಟ್ಗಳ ವಿಷಯದಲ್ಲಿ ಅಸಮಾಧಾನವನ್ನು ಹೊಂದಿದ್ದ ಕಾಂಗ್ರೆಸ್ ಈಗ ಅಲ್ಲಿನ ಸೀಟು ಹಂಚಿಕೆ ವಿಷಯವನ್ನ ಒಪ್ಪಿಕೊಂಡಿದೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಈಗಾಗಲೇ ಉತ್ತರ ಪ್ರದೇಶವನ್ನ ತಲುಪಿದ್ರು ಕೂಡ SP ಯಾವೊಬ್ಬ ನಾಯಕರು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಅಲ್ಲದೆ ಅಖಿಲೇಶ್ ಯಾದವ್ ನೇರವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಯಾವುದೇ ಮೈತ್ರಿ ಏರ್ಪಟ್ಟಿಲ್ಲ, ಇಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ, ಹೇಗೆ ನಾವು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಘಟನೆಗಳನ್ನ ಅಳೆದು ತೂಗಿ ನೋಡಿರುವ ಕಾಂಗ್ರೆಸ್ ಪಕ್ಷ ಅಲ್ಲಿ ಸಮಾಜವಾದಿ ಪಕ್ಷವೇ ದೊಡ್ಡಣ್ಣ ಅನ್ನೋದನ್ನ ಒಪ್ಪಿಕೊಂಡಿದೆ. ಆ ಮೂಲಕ ಉತ್ತರ ಪ್ರದೇಶದ 17 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಇಲ್ಲಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಈ ಹಿಂದೆ 11 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಹಾಗೂ 6 ಕ್ಷೇತ್ರಗಳನ್ನ RLDಗೆ ಬಿಟ್ಟುಕೊಟ್ಟಿದ್ರು. ಈ ಮೂಲಕ ಒಟ್ಟು 17 ಸೀಟ್ಗಳನ್ನ ಸಮಾಜವಾದಿ ಪಕ್ಷ ವಿಪಕ್ಷಗಳಿಗೆ ಬಿಟ್ಟುಕೊಟ್ಟಿತ್ತು. ಈಗ ಕೂಡ ಅದೇ ಮಾದರಿಯಲ್ಲೇ ಚುನಾವಣೆಯನ್ನು ಎದುರಿಸಲಾಗ್ತಾ ಇದೆ. ಸಮಾಜವಾದಿ ಪಕ್ಷ ಹಾಗೂ ಅದರ ಇನ್ನುಳಿದ ಇತರೆ ಪಕ್ಷಗಳು 63 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇವೆ. ಇಲ್ಲಿ ಕಡಿಮೆ ಅಂದ್ರೂ 50 ಕ್ಷೇತ್ರಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನು ಈ 63 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವನ್ನ ದಲಿತ ನಾಯಕ ಚಂದ್ರಶೇಖರ್ ಅವರ ಪಕ್ಷಕ್ಕೆ ಬಿಟ್ಟುಕೊಡಲಾಗಿದೆ. ಇನ್ನುಳಿದ 62 ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷವೇ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿ ಸಮಾಜವಾದಿ ಪಕ್ಷ ಯಾವೆಲ್ಲ ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ಅನ್ನೋದನ್ನ ನೋಡಿದ್ರೆ ರಾಯ್ಬರೇಲಿ, ಅಮೇಥಿ, ಫತೇಪುರ್ ಸಿಕ್ರಿ, ಸಹರನ್ಪುರ್, ಪ್ರಯಾಗ್ರಾಜ್, ಮಹಾರಾಜ್ಗಂಜ್, ವಾರಣಾಸಿ, ಅಮ್ರೋಹಾ, ಝಾನ್ಸಿ, ಬುಲಂದ್ ಶಹರ್, ಗಾಜಿಯಾಬಾದ್, ಬಾರಾಬಂಕಿ, ಕಾನ್ಪುರ ನಗರ್, ಡಿಯೋರಿಯೋ, ಬನ್ಸ್ಗಾಂವ್, ಮಥುರಾ ಹಾಗೂ ಸೀತಾಪುರ ಕ್ಷೇತ್ರಗಳು ಇಲ್ಲಿ ಸೇರಿಕೊಂಡಿವೆ. ಸ್ನೇಹಿತರೆ, ಈ 17 ಕ್ಷೇತ್ರಗಳಲ್ಲಿ ಕೂಡ ಮುಸ್ಲಿಂ ಮತದಾರರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಅಲ್ಲದೆ ವಾರಣಾಸಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟುಕೊಡೋದ್ರ ಮೂಲಕ ಮೋದಿ ವಿರುದ್ಧ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲಿ ಅನ್ನೋ ನಿರ್ಧಾರಕ್ಕೆ ಸಮಾಜವಾದಿ ಪಕ್ಷ ಬಂದಂತಿದೆ. ಇನ್ನು ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರು 19%ರಷ್ಟಿದ್ದಾರೆ. ಅವರ ಮತಗಳು ಉತ್ತರ ಪ್ರದೇಶದ 24 ಲೋಕಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು
ಬೀರಬಹುದು ಅಂತ ಹೇಳಲಾಗ್ತಾ ಇದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷ ಬಹುಜನ್ ಸಮಾಜವಾದಿ ಪಕ್ಷದೊಂದಿಗೆ ಸೇರಿ ಮುಸ್ಲಿಂ ಮೆಜಾರಿಟಿ ಇರುವ 15 ಸೀಟ್ಗಳನ್ನು ಗೆದ್ದಿದ್ವು. ಆದರೆ ಈ ಬಾರಿ ಬಿಎಸ್ಪಿ ಒಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇದು ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಜೊತೆಗೆ ಚುನಾವಣೆಯನ್ನು ಎದುರಿಸ್ತವೆ ಅನ್ನೋದನ್ನ ಹೇಳ್ತಾ ಇರೋದಲ್ಲದೆ ಈ ಎರಡೂ ಪಕ್ಷಗಳಿಗೂ ಕೂಡ ಬಿಎಸ್ಪಿ ತೊಡಕಾಗಬಹುದಾ ಅನ್ನೋ ಅನುಮಾನಗಳನ್ನು ಕೂಡ ಉಂಟು ಮಾಡ್ತಾ ಇದೆ. ಅಲ್ಲದೆ ಉಭಯ ಪಕ್ಷಗಳಿಂದ ನಾಯಕರು ಅಲ್ಲಿನ ಮುಸ್ಲಿಂ ನಾಯಕರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ದಾರೆ. ಈಗ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿರುವ ಕ್ಷೇತ್ರಗಳ ಪೈಕಿ ಸಹರಾನ್ಪುರ್, ಅಮ್ರೋಹಾ, ಬುಂದೇಲ್ ಶಹರ್ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ. ಉಳಿದಂತೆ ಪ್ರಮುಖ ಕ್ಷೇತ್ರಗಳಾದ ಫತೇಪುರ್ ಸಿಕ್ರಿಯಲ್ಲಿ 54% ಹಿಂದೂಗಳಿದ್ರೆ 44.8% ಮುಸ್ಲಿಮರಿದ್ದಾರೆ. ಇನ್ನು ಈ ಹಿಂದೆ ಅಲಹಾಬಾದ್ ಆಗಿದ್ದ ಈಗಿನ ಪ್ರಯಾಗ್ರಾಜ್ ಹಿಂದೂ ಪ್ರಾಧಾನ್ಯ ಕ್ಷೇತ್ರ ಆಗಿದೆ. ಇನ್ನು ಪ್ರಧಾನಿ ಮೋದಿ ಅವರ ಕ್ಷೇತ್ರವಾಗಿರೋ ವಾರಣಾಸಿಯಲ್ಲಿ 15% ಮುಸ್ಲಿಮರಿದ್ದು ಇದು ತನಗೆ ನೆರವಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಂತಿದೆ. ಗೆಳೆಯರೆ, 2019 ಲೋಕಸಭಾ ಚುನಾವಣೆಯಲ್ಲಿ ಎಸ್ಪಿ ತಾನು ಸ್ಪರ್ಧಿಸಿದ 37 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 67 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಕೇವಲ 1 ಕ್ಷೇತ್ರವನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಇನ್ನುಳಿದ 62 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ರೆ 2 ಕ್ಷೇತ್ರಗಳನ್ನ ಎನ್ಡಿಎ ಮಿತ್ರ ಪಕ್ಷ ಪಡ್ಕೊಂಡಿತ್ತು. ಇನ್ನು 10 ಸ್ಥಾನಗಳು ಬಿಎಸ್ಪಿಯ ಪಾಲಾಗಿದ್ವು. ಇನ್ನು 2009ರಲ್ಲಿ ತಾನು 20 ಕ್ಷೇತ್ರಗಳಿಗೂ ಹೆಚ್ಚು ಕ್ಷೇತ್ರಗಳನ್ನ ಉತ್ತರ ಪ್ರದೇಶದಲ್ಲಿ ಗೆದ್ದಿದ್ದೇನೆ, ಹೀಗಾಗಿ ತನಗೆ ಅಷ್ಟೇ ಸೀಟ್ಗಳು ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹಠ ಹಿಡಿದು ಕೂತಿತ್ತು. ಹಾಗಾಗಿ ಈ ಟಿಕೆಟ್ ವಿವಾದ ಈಗ ತುಂಬಾನೇ ಕ್ಲಿಷ್ಟ ಆಗಿದ್ದು, ಸದ್ಯ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಒಂದು ನಿಲುವಿಗೆ ಬಂದಿವೆ. ಈ ನಿಲುವನ್ನೇ ಮುಂದುವರಿಸಿಕೊಂಡು ಅವರು ಹೋದ್ರೆ ಅಲ್ಲಿ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕೂಡ ಆಗಬಹುದು. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಹಿಂದುಳಿದ ವರ್ಗಗಳ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಕೂಡ ತುಂಬಾನೇ ಮುಖ್ಯ ಅನಿಸಿಕೊಳ್ಳುತ್ತೆ. ಹೀಗಿದ್ರೂ ಒಂದಷ್ಟು ಕ್ಷೇತ್ರಗಳಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಮೋದಿ ಅವರ ಪ್ರಭಾವದಿಂದ ಒಂದಷ್ಟು ಜನ ಬಿಜೆಪಿಗೆ ಮತ ಹಾಕಬಹುದು. ಮತ್ತಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯ ವಿರುದ್ಧದ ದನಿ ಕೂಡ ಕೇಳಿ ಬರಬಹುದು. ಹೀಗಾಗಿ ಕಾಂಗ್ರೆಸ್ ಮತ್ತು ಎಸ್ಪಿಯ ಮೈತ್ರಿಕೂಟ ಬಿಜೆಪಿ ಪಾಲಿಗೆ ಸಣ್ಣದೊಂದು ಶಾಕ್ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಯಾವಾಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಮಿತ್ರ ಪಕ್ಷಗಳ ಮುಂದೆ ತಲೆಬಾಗ್ತೋ ದೆಹಲಿಯಲ್ಲಿ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ದೆಹಲಿಯ 7 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲೂ ಕೂಡ ತಾವೇ ಸ್ಪರ್ಧೆ ಮಾಡೋದಾಗಿ ಹೇಳ್ತಿದ್ದಂತಹ ಆಮ್ ಆದ್ಮಿ ಪಕ್ಷ ಈಗ ಅದರಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತಾ ಇದೆ. ಈ ಮೂಲಕ ದೆಹಲಿಯಲ್ಲಿ ಕೂಡ ಮತ ವಿಭಜನೆ ಆಗದ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಇನ್ನು ಮಮತಾ ಬ್ಯಾನರ್ಜಿ ಈಗಾಗಲೇ ಸೀಟು ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುನಿಸಿಕೊಂಡಿರುವ ಮಮತಾ ಬ್ಯಾನರ್ಜಿ ಬಗ್ಗೆ ಕಾಂಗ್ರೆಸ್ ನಾಯಕರೇ ಸಾಫ್ಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ ಟಿಎಂಸಿಗಳು ಮೂರೂ ಕೂಡ ಸ್ಪರ್ಧೆ ಮಾಡಿದ್ರೆ ಅಲ್ಲಿ ತನಗೆ ಹೆಚ್ಚು ಲಾಭ ಆಗೋದಿಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ. ಇಬ್ಬರ ಜಗಳದಲ್ಲಿ ಬಿಜೆಪಿ ಲಾಭ ಮಾಡಿಕೊಳ್ಳುತ್ತೆ ಅನ್ನೋ ಭಯ ಕಾಂಗ್ರೆಸ್ ಪಕ್ಷವನ್ನ ಕಾಡ್ತಾ ಇದೆ. ಹೀಗಾಗಿನೇ ದೆಹಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಮಾಡಿಕೊಂಡಿರುವ ಹಾಗೆ ಸೀಟು ಹಂಚಿಕೆ ವಿಷಯದಲ್ಲಿ ಒಂದು ನಿಲುವಿಗೆ ಬರೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಕೇಳ್ತಿರುವಷ್ಟು ಸೀಟ್ಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಬಿಟ್ಕೊಡೋದಕ್ಕೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಿದ್ಧ ಆಗ್ತಾ ಇಲ್ಲ. ಇದು ಅಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿತ್ತು. ಆದರೆ ಈಗ ಈ ಸಂಘರ್ಷವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ನ ನಡುವಿನ ಮೈತ್ರಿ ಏರ್ಪಡಲಿದೆ. ಈ ಮೂಲಕ ಬಿಜೆಪಿಯ ವಿರುದ್ಧ ದೊಡ್ಡ ಶಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಒಗ್ಗೂಡಿಸಿದಂತೆ ಆಗುತ್ತೆ. ಗೆಳೆಯರೆ, ಹಾಗೆ ನೋಡಿದ್ರೆ ಈ ಮೈತ್ರಿಕೂಟ ಶುರುವಾಗಿದ್ದೇ ಬಿಜೆಪಿಯ ವಿರುದ್ಧ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಲ್ಲಿರುವಂತಹ ಪ್ರಮುಖ ಅಜೆಂಡಾ ಅಂತಂದ್ರೆ ಅದು ಬಿಜೆಪಿಯ ಗೆಲುವಿನ ಓಟಕ್ಕೆ ಲಗಾಮು ಹಾಕೋದು ಹಾಗೂ ಬಿಜೆಪಿಯ ಸೀಟ್ಗಳನ್ನ ಕಡಿಮೆ ಮಾಡೋದಷ್ಟೇ ಆಗಿದೆ. ಹೀಗಾಗಿ ಈ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಹೋದರೆ ಅದು ಮುಂದಿನ ಚುನಾವಣೆಗೂ ಕೂಡ ಸಾಕಷ್ಟು ಸಮಸ್ಯೆಗೆ ಸಿಲುಕಲಿದೆ. ಹೀಗಾಗಿನೇ ಮಮತಾ ಬ್ಯಾನರ್ಜಿ ಜೊತೆ ಕೂಡ ಕೈ ಜೋಡಿಸೋದರ ಮೂಲಕ ಕಾಂಗ್ರೆಸ್ ಪಕ್ಷ ತನ್ನ ದೊಡ್ಡಣ್ಣನ ಸ್ಥಾನವನ್ನ ತನ್ನಲ್ಲೇ ಇಟ್ಕೊಂಡು ಬೇರೆ ಪ್ರಾದೇಶಿಕ ಪಕ್ಷಗಳ ಜೊತೆ ಸೀಟು ಹಂಚಿಕೆಯನ್ನ ಮಾಡಿ ಮುಗಿಸಿಕೊಳ್ತಾ ಇದೆ. ಇನ್ನು ದಕ್ಷಿಣದ ತಮಿಳುನಾಡಿನಲ್ಲಿ ಕೂಡ ಸೀಟು ಹಂಚಿಕೆ ಬಹುತೇಕ ಫೈನಲ್ ಆಗಿದೆ. ಹಾಗೆ ಮಹಾರಾಷ್ಟ್ರದಲ್ಲಿ ಕೂಡ ಸೀಟು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಹಾಗೂ ಶರದ್ ಪವಾರ್ ಅವರ ಎನ್ಸಿಪಿ ಕಾಂಗ್ರೆಸ್ ಜೊತೆ ಮಾತುಕತೆಯನ್ನು ನಡೆಸಿವೆ. ಅಲ್ಲಿ ಆ ಮಾತುಕತೆ ಫಲಪ್ರದ ಆಗಿದ್ದು ಇನ್ನೇನು
ಕೆಲವೇ ದಿನಗಳಲ್ಲಿ ಅಲ್ಲೂ ಕೂಡ ಸೀಟು ಹಂಚಿಕೆ ವಿಷಯ ಫೈನಲ್ ಆಗಲಿದೆ. ಒಟ್ನಲ್ಲಿ ಬಿಜೆಪಿಯ ವಿರುದ್ಧ ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂತಹ ಕಾಂಗ್ರೆಸ್ ತನ್ನೆಲ್ಲ ಹೆಚ್ಚುಗಾರಿಕೆಯನ್ನ ಬಿಟ್ಟು ಪ್ರಾದೇಶಿಕ ಪಕ್ಷಗಳ ಜೊತೆ ಸೇರ್ಕೊಳ್ತಾ ಇದೆ. ಈ ಮೂಲಕ ಬಿಜೆಪಿಯನ್ನ ಕಟ್ಟಿ ಹಾಕೋ ತಂತ್ರವನ್ನ ಕಾಂಗ್ರೆಸ್ ಪಕ್ಷ ಹೆಣಿತಾ ಇದೆ. ಇದು ಗೆಳೆಯರೆ, ಕಾಂಗ್ರೆಸ್ ಪಕ್ಷ ತನ್ನ ಮಿತ್ರ ಪಕ್ಷಗಳ ಜೊತೆ ಸೀಟು ಹಂಚಿಕೆ ವಿಷಯದಲ್ಲಿ ಮಾಡಿಕೊಂಡಿರುವಂತಹ ರಾಜಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.